197 ಕೋಟಿ ವೆಚ್ಚದಲ್ಲಿ ನಾಳೆ ಬಜೆಟ್ ಅಲ್ಲಿ ಅನೌನ್ಸ್ ಆಗುತ್ತೆ. ನಾಳೆ ಬಜೆಟ್ ಅಲ್ಲಿ 50 ಕೋಟಿ ರೂಪಾಯಿ ಹೊಸ STP ಕೊಡ್ತಾರೆ. ಡೇಟಾ ಸೆಂಟರ್ ಪಾರ್ಕ್ ಅನ್ನ ಹುಲ್ಕುಂಟೆ ಹತ್ರ ಬರ್ತಾ ಇರುವಂತ ಕ್ವೀನ್ ಸಿಟಿಯಲ್ಲಿ ಅದು ಸಹ ಬರುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು 5ನೇ ತಾರೀಕು 3ನೇ ತಿಂಗಳು ಸಮಯ 2 ಗಂಟೆ ಮಧ್ಯಾಹ್ನ, ನಾಳೆ ಇಷ್ಟೊತ್ತಿಗೆ ಬಜೆಟ್ ಘೋಷಣೆ ಆಗಿರುತ್ತೆ. ನಾಳೆ ಬಜೆಟ್ ಅಲ್ಲಿ ದೊಡ್ಡಬಳ್ಳಾಪುರದ ವಿಷಯ ಕನಿಷ್ಠ 3 ಬಾರಿ ಬರುತ್ತೆ, ಗರಿಷ್ಠ 5 ಬಾರಿ ಬರುತ್ತೆ. ದೊಡ್ಡಬಳ್ಳಾಪುರದಲ್ಲಿ ಈಗಾಗಲೇ ಘೋಷಣೆ ಆಗಿದ್ದಂತ ಜಿಲ್ಲಾಸ್ಪತ್ರೆ ಗುದ್ಲಿ ಪೂಜೆ ನಮ್ಮ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಮಾರ್ಚ್ 11ನೇ ತಾರೀಕು 2024 MP ಚುನಾವಣೆಗೆ ಮುಂಚೆ ಬಂದು ಗುದ್ಲಿ ಪೂಜೆಯನ್ನ ಮಾಡಿ ಗ್ಯಾರಂಟಿ ಸಮಾವೇಶದಲ್ಲಿ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ಇದುವರೆಗೂ ಆ ಪೂಜೆ ಆದ್ಮೇಲೆ ಆಗಿರ್ಲಿಲ್ಲ. 16 ಗಂಡಾಂತರಗಳು, 16 ಜನಗಳ ಪಿತೂರಿಯಿಂದ ನಿಂತಿತ್ತು. ಇವತ್ತು 197 ಕೋಟಿ ವೆಚ್ಚದಲ್ಲಿ ನಾಳೆ ಬಜೆಟ್ ಅಲ್ಲಿ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆಗಕ್ ಮುಂಚೆನೆ ನಾನು ರಾಜ್ಯ ಸರ್ಕಾರಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಒಂದು, ನಗರದಲ್ಲಿ ಬಹು ವರ್ಷದಿಂದ ಸಮಸ್ಯೆ ಆಗಿರುವಂತಹ STP ಘಟಕ ಮೊನ್ನೆ ನಮ್ಮ ಹೋರಾಟಗಾರರು, ಯಾರು ನಮ್ಮ ಅರ್ಕಾವತಿ ನದಿ ಪಾತ್ರದ ಹೋರಾಟಗಾರರು ಮಾಡಿರೋ ಹೋರಾಟದಿಂದ ಮತ್ತು ನಾವೇನೋ ಕಂಟಿನ್ಯೂಸ್ ಪ್ರೆಷರ್ ಇಟ್ಟಿರೋದ್ರಿಂದ ಇವತ್ತು ನಾಳೆ ಬಜೆಟ್ ಅಲ್ಲಿ 50 ಕೋಟಿ ರೂಪಾಯಿ ಹೊಸ STP ಕೊಡ್ತಾರೆ. ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ITBT. ನಾನು ಶಾಸಕನಾದ ನಂತರ ಮೊದಲನೇ ಅಧಿವೇಶನದಲ್ಲಿ ಜುಲೈ ತಿಂಗಳಲ್ಲಿ ಗೌರವಾನ್ವಿತ ITBT ಸಚಿವರಾಗಿರುವಂತ ಶ್ರೀ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಅಧಿವೇಶನದಲ್ಲಿ ಪ್ರಶ್ನೆ ಹಾಕಿ ಕೇಳಿದ್ದೆ, ನೀವು ಇಂಡಸ್ಟ್ರಿಯಲ್ ಏರಿಯಾ ನಮಗ್ ಕೊಡ್ಬೇಡಿ, ನಮ್ಗೇನಿದ್ರು ITIR, ದೇವನಹಳ್ಳಿ ಯಾವ ರೀತಿ ITIR ಅಂತ ಮಾಡಿದೀರಾ ಅದೇ ರೀತಿ ITIR ಅನ್ನ ಹೊಸದಾಗುವಂತ ಆದಿನಾರಾಯಣ ಹೊಸಳ್ಳಿ ಹೊಸ ಫೇಸು ಮತ್ತು ಕೊನಗಡದಲ್ಲಿ ಆಗ್ತಾ ಇರುವಂತದಕ್ಕೆ ಮಾಡಿ ಅಂತ 2023ರಲ್ಲಿ ನಾನು ಕೇಳಿದ್ದೆ. ಅದೇ ರೀತಿಯಾಗಿ ITIR ಅಂತ ಡಿಕ್ಲೇರ್ ಮಾಡಿದ್ದಾರೆ. ಓನ್ಲಿ IT ಕಂಪನೀಸ್ ಕೊಡ್ತಾ ಇದ್ದಾರೆ. ನಾನು ಶಾಸಕನಾಗಕ್ ಮುಂಚೆ ಹೇಳಿದ್ದೆ, ನಮ್ಮ ಇಂಜಿನಿಯರ್ಗಳು ಯಾರು ತಂದೆ ತಾಯಿನ ಬಿಟ್ಟು ಪಾಪ ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡ್ತಾ ಇದಾರೆ, ಅದಿನ್ ಮುಂದಕ್ಕೆ ಆಗೋದ್ ಬೇಡ, ಇಲ್ಲೇ ಆಗ್ಬೇಕು ಅಂತ. ಇದ್ರ ವಿಚಾರವಾಗಿ 2 ಅಂಶಗಳನ್ನ ಹೇಳ್ತೀನಿ. R&D ಸೈನ್ಸ್ ಸೆಂಟರ್ ಅಂತ ಹೇಳಿ 250 ಕೋಟಿ ಓಬ್ದಿನಹಳ್ಳಿಯಲ್ಲಿ ನಾಳೆ ಘೋಷಣೆ ಆಗುತ್ತೆ, ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ. ಇದ್ರ ಜೊತೆಗೆ ಡೇಟಾ ಸೆಂಟರ್ ಪಾರ್ಕ್, ಇದು ಆಲ್ರೆಡಿ ಪ್ರಶ್ನೆನೂ ಇದೆ, ಪ್ರಶ್ನೆನೂ ಬರೋ ವಾರದಲ್ಲಿ ಮೊದಲನೇ ವಾರದಲ್ಲಿ ಬರುತ್ತೆ. ಡೇಟಾ ಸೆಂಟರ್ ಪಾರ್ಕ್ ಅಂದ್ರೆ ಈ ಸ್ಟೋರೇಜ್, ಇವಾಗ ನಾವು ಏನ್ ಡೇಟಾ ಎಲ್ಲ ಕಳಿಸ್ತೀವಿ, ಇದು ಏನ್ ಸ್ಟೋರ್ ಆಗ್ತಾ ಇದೆಯಲ್ಲ ಡೇಟಾ ಸೆಂಟರ್ಸ್, ಇದು ನಮ್ಮ ಕರ್ನಾಟಕದಲ್ಲಿ ಉತ್ತಮವಾದಂತ ವ್ಯವಸ್ಥೆ ಇದುವರೆಗೂ ಇಲ್ಲ. ಹೊಸೂರಿಂದ ಆಚೆಗೆ ಇರುವಂತದ್ದು, ವೈಟ್ ಫೀಲ್ಡ್ ಅಲ್ಲಿ ಅಲ್ಲಲ್ಲ ಡೇಟಾ ಸೆಂಟರ್ಸ್ ಮಾಡ್ಕೊಂಡಿದ್ದಾರೆ. ಡೆಡಿಕೇಟೆಡ್ ಡೇಟಾ ಸೆಂಟರ್ ಪಾರ್ಕ್ ಅನ್ನುವಂಥದ್ದು ಇಲ್ಲ. ಡೇಟಾ ಸೆಂಟರ್ ಪಾರ್ಕ್ ಮಾಡ್ಲಿಕ್ಕೆ 2 ಬೇಕಾಗಿರುವಂಥದ್ದು, ಅನ್ಇಂಟರಪ್ಟೆಡ್ ಎಲೆಕ್ಟ್ರಿಸಿಟಿ, ಹೈ ಎಲೆಕ್ಟ್ರಿಸಿಟಿ, ಮತ್ತು ಅನ್ಇಂಟರಪ್ಟೆಡ್ ಇಂಟರ್ನೆಟ್ ಸರ್ವಿಸ್, ಡೆಡಿಕೇಟೆಡ್ ಇಂಟರ್ನೆಟ್ ಲೈನ್ ಇರಬೇಕು. ಈ 2ಅನ್ನ ಕೊಟ್ಟು ಕ್ವಿನ್ ಸಿಟಿಯಲ್ಲಿ ಡೇಟಾ ಸೆಂಟರ್ ಪಾರ್ಕ್ ಅನ್ನ ಓಪನ್ ಮಾಡ್ಲಿಕ್ಕೆ ಮನವಿಯನ್ನ ಮಾಡಿದೀನಿ. ಅದಕ್ಕೂ ಸಹ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಬೆಂಗಳೂರಿನ IT ಇಂಡಸ್ಟ್ರಿ ಅವರು ಸ್ಟೋರೇಜ್ ಯೂಸ್ ಮಾಡುವಂತ ಎಲ್ಲ ಡೇಟಾ ಸೆಂಟರ್ ಪಾರ್ಕ್ ಅನ್ನ ಹುಲ್ಕುಂಟೆ ಹತ್ರ ಬರ್ತಾ ಇರುವಂತ ಕ್ವಿನ್ ಸಿಟಿಯಲ್ಲಿ ಅದು ಸಹ ಬರುತ್ತೆ.